ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಮಾರ್ಕೆಟ್ ಓಪನ್ ಆಗಿದೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ತಾಯಿದೆ. ಎಸ್ಟರ್ಡೇ BTST ತೊಗೊಂಡಿರೋರು ಬುಕ್ಕಿಂಗ್ ಮಾಡ್ತಾಯಿದ್ದಾರೆ. ಸೊ ಇದು ಕ್ಯಾಂಡಲ್ ಸ್ಟೇಬಲ್ ಆಗಲಿ ಪ್ಲ್ಯಾನ್ ಮಾಡೋಣ. ಓಕೆ, ಓಯ್ನಲ್ಲಿ ತುಂಬ ಫೈಟ್ ಆಗ್ತಾಯಿದೆ. ಸೊ ಲೋ ಬ್ರೇಕ್ ಆದರೆ ಸೆಲ್ ಸೈಡ್ ಪ್ಲ್ಯಾನ್ ಮಾಡೋಣ, ಟಾಪ್ ಬ್ರೇಕ್ ಆದರೆ ಬೈ ಸೈಡ್ ಪ್ಲ್ಯಾನ್ ಮಾಡೋಣ. ಓಕೆ, ಕ್ಯಾಂಡಲ್ಲು ಗ್ರೀನಲ್ಲೇ ಕ್ಲೋಸ್ ಆಯಿತು, ಆದರೂ ಟಾಪಲ್ಲಿ ಒಂದು ಬಿಗ್ ಇದೆ, ಡೌಟು. ನೋಡೋಣ, ರಿಸ್ಕ್ ತಾಳೋಣ, ಒಂದು ಸ್ಕ್ಯಾಲ್ಪ್ ಮಾಡೋಣ. ಬೈಯಿಂಗ್ ಪ್ರೆಸರ್ ಇದೆ, ಇನ್ನು ಒಂದು ಸ್ಕ್ಯಾಲ್ಪ್ ಮಾಡೋಣ ಅಷ್ಟೇ 10 ಪಾಯಿಂಟ್ಸ್ಗೆ. ಇಂಡಿಕೇಟರ್ಲಿ ಇನ್ನು ಟಾಪ್ ಬ್ರೇಕೇ ಆಗಿಲ್ಲ ಗೈಸ್. ಪ್ರೀಮಿಯಮಲ್ಲಿ ಬ್ರೇಕ್ ಆಗ್ತಾಯಿದೆ ಟಾಪು, ಅದಕ್ಕೆ ಹೇಳಿದ್ದು ರಿಸ್ಕಿ ಅಂತ. ಆದರೂ ರಿಸ್ಕ್ ತಗೊಳ್ಳೇಬೇಕಲ್ವಾ. ಓಕೆ, ಒಂದು ಸ್ಕ್ಯಾಲ್ಪ್ ಮಾಡೋಣ. ಓಕೆ, 123-24 ಇಂದ ಮನೇಲಿ ನಾನು ಎಂಟರ್ ಆಗ್ತಾ ಇದ್ದೀನಿ. ಓಕೆ, 10 ಪಾಯಿಂಟ್ ಸಿಕ್ಕಿದೆ, ಬುಕ್ ಮಾಡ್ಬೋದು ಈ ಸ್ಕ್ಯಾಲ್ಪ್ನ. ಓಕೆ, ಕ್ವಿಕ್ಕಾಗಿ ಒಂದು ಎಂಟ್ರಿ ತಗೋತಾ ಇದ್ದೀನಿ ನಾನು. ಬಿಯರಿಶ್ ಸೈಡು ಪಿ ಸೈಡ್ ಒಂದು ಇಂದ ಮನೆಯಲ್ಲಿ ನಾನು ಒಂದು ಎಂಟ್ರಿ ತಗೋತಾ ಇದ್ದೀನಿ. 112 ಎಂಟ್ರಿ, SL 10 ಪಾಯಿಂಟ್ ಅಷ್ಟೇ. ಓಕೆ, ಒಂದು ಬಿಗ್ ಸ್ಪೈಕ್ ಬರ್ತಾ ಇದೆ. ಫಸ್ಟ್ ಟಾರ್ಗೆಟು 125. ಫಸ್ಟ್ ಟಾರ್ಗೆಟ್ ಡನ್. ನೆಕ್ಸ್ಟ್ ಟಾರ್ಗೆಟು 142. ಟ್ರಯಲ್ ಮಾಡಿ SLನ. ಇವತ್ತು ತುಂಬ ಫೈಟ್ ಇದೆ ಗೈಸ್. ವೈಡ್ ಆಟದಲ್ಲಿ ಸೆಲ್ಲರ್ಸು ಬೈಯರ್ಸ್ ನಡುವೆ ಸಖತ್ತು ಫೈಟ್ ಇದೆ. ನಾವು ಒಂದು ಕಡೆ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಕಷ್ಟ. ಇವತ್ತು ಮೂಮೆಂಟಮ್ ಸಿಕ್ಕಿದ್ರೆ ಓಕೆ, ಯಾವ ಸೈಡ್ ಸಿಗುತ್ತೆ ಆ ಸೈಡ್ ಕ್ಯಾಪ್ಚರ್ ಮಾಡೋಣ. ಸ್ಕ್ಯಾಲ್ಪ್ ಬೆಸ್ಟ್ ಅನಿಸುತ್ತೆ ಇವತ್ತು. ಕಾಲ್ ಸೈಡ್ ಆದರೂ ಸರಿ, ಪುಟ್ ಸೈಡ್ ಆದರೂ ಸರಿ, ಪ್ರಾಫಿಟಲ್ಲೇ ನಾವು ಎಕ್ಸಿಟ್ ಆಗೋಣ ಇವತ್ತು. ಓಕೆ, ಟಾಪಿಂದ ಮಲ್ಟಿಪಲ್ ವೀಕ್ಸ್ ಬರ್ತಾ ಇದೆ. ಸೊ ಇದೊಂದು ಶೂಟಿಂಗ್ ಸ್ಟಾರ್ ಥರ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಈ ಟ್ರೇಡ್ನ ಇಲ್ಲಿಗೆ ಬುಕ್ ಮಾಡ್ತೀನಿ. ಓಕೆ, ನಾನು ಈ ಟ್ರೇಡ್ನ ಇಲ್ಲಿಗೆ ಬುಕ್ ಮಾಡಿದ್ದೀನಿ ಗೈಸ್. ವೈಡ್ ಡಾಟಾ ಕೂಡ ಸಪೋರ್ಟ್ ಇಲ್ಲ, ಫೈಟ್ ಆಗ್ತಾಯಿದೆ, ಎರಡೂ ಕಡೆ ಫೈಟ್ ಆಗ್ತಾಯಿದೆ. ಸೊ ನಾನು ಈ ಟ್ರೇಡ್ನ ಇಲ್ಲಿಗೆ ಬುಕ್ ಮಾಡಿದ್ದೀನಿ. ಬಿಯರಿಶ್ ಪ್ರೆಷರ್ ಇದೆ ಮಾರ್ಕೆಟ್ನಲ್ಲಿ, ಆದರೂ ಹೋಲ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಏಕೆಂದರೆ ಬಂದು ಪ್ರಾಫಿಟ್ ಕೂಡ ವಾಪಸ್ ಹಂಗೆ ಕೈ ಜಾರೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸಿಕ್ಕಿದಷ್ಟು ಬುಕ್ ಮಾಡಿ ಎಕ್ಸಿಟ್ ಆಗಬೇಕು. ಎಂಟ್ರಿ ಕೊಟ್ಟರು ಪರವಾಗಿಲ್ಲ. ಓಕೆ, ಸೇಮ್ ಟ್ರೇಡು 132ನಲ್ಲಿ ಎಂಟ್ರಿ ಕೊಡ್ತಾಯಿದ್ದೀನಿ. ಫಸ್ಟ್ ಟಾರ್ಗೆಟು 10 ಪಾಯಿಂಟ್, 42 ನಿಯರು. ಓಕೆ, ಆಲ್ಮೋಸ್ಟ್ ಹಿಟ್ ಆಗ್ತಾಯಿದೆ 42. ರ್ಯಾಲಿ ಕಂಟಿನ್ಯೂ ಆದರೆ SLನ ಟ್ರಯಲ್ ಮಾಡ್ತಾ ಹೋಗಿ, ಅದರ್ವೈಸ್ ಬುಕ್ ಮಾಡಿ ಅಷ್ಟೇ. ಓಕೆ, ಹೆಲ್ದಿ ಕ್ಯಾಂಡಲ್ ಬಿಲ್ಡ್ ಆಗ್ತಾ ಇದೆ. ನೆಕ್ಸ್ಟ್ ಟಾರ್ಗೆಟು ಆಲ್ಮೋಸ್ಟ್ 150-51 ನಿಯರು. ಓಕೆ, ಟಾರ್ಗೆಟ್ ಡನ್. ಅಬ್ಸರ್ವ್ ಮಾಡ್ಬೋದು, ಎಗೈನ್ ಟಾರ್ಗೆಟ್ ಹಿಟ್ಟಾಗಿ ವಿಕ್ ಕೊಟ್ಟು ರಿಜೆಕ್ಷನ್ ಆಗ್ತಾ ಇದೆ. ಸೊ ಇವತ್ತು ಸ್ಕ್ಯಾಲ್ಪಿಂಗ್ ಡೇ ಅಂತ ಅನಿಸುತ್ತೆ. ಸ್ಕ್ಯಾಲ್ಪಿಂಗ್ ಮಾಡೋದು ಬೆಟರ್ ಇವತ್ತು. ಓಕೆ, ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಇನ್ನೊಂದು ಸ್ಕ್ಯಾಲ್ಪ್ ಮಾಡೋಣ. ಓಕೆ, ಸೇಮ್ ಚೈನಲ್ಲಿ ಎಗೇನು ಪಿ ಸೈಡು 142-43 ನಿಯರಲ್ಲಿ ಮತ್ತೊಂದು ಸ್ಕ್ಯಾಲ್ಪ್ಗೆ ಎಂಟರ್ ಆಗ್ತಾಯಿದ್ದೀನಿ ನಾನು. ಈ ಕ್ಯಾಂಡಲ್ ರಿಜೆಕ್ಷನ್ ಆಗ್ತಾಯಿದೆ. ಸೊ ಇಲ್ಲಿ ಎಂಟ್ರಿ ಸಿಗಲಿಲ್ಲ ನಮಗೆ. ಓಕೆ, ಇಂದ ಮನೇಲಿ ಸಿ ಸೈಡು ಇನ್ನೊಂದು ಸ್ಕ್ಯಾಲ್ಪ್ಗೆ ಎಂಟರ್ ಆಗ್ತಾಯಿದ್ದೀನಿ ನಾನಿಲ್ಲಿ. ಆಲ್ಮೋಸ್ಟು 101-102 ನಿಯರಲ್ಲಿ ಎಂಟ್ರಿ ಆಗ್ತಾಯಿದ್ದೀನಿ. ಇನ್ನೂ ಎಂಟ್ರಿ ಸಿಕ್ಕಿಲ್ಲ. ಓಕೆ, ಎಂಟರ್ ಆಗಿದ್ದೀನಿ. 10 ಪಾಯಿಂಟ್ ಅಷ್ಟೇ. 10 ಪಾಯಿಂಟ್ ಬುಕ್ ಮಾಡ್ಕೊಂಡು ಕ್ಲೋಸ್ ಮಾಡಿ, ಜಾಸ್ತಿ ಹೋಲ್ಡ್ ಮಾಡಿಬಿಡಿ.
ಓಕೆ 113 ನಾನಿಲ್ಲಿ ಬುಕ್ ಮಾಡಿದ್ದೀನಿ. ಟ್ರೆಂಡ್ ಕಂಟಿನ್ಯೂ ಆದರೆ ನಾನು ಮತ್ತೆ ಎಂಟ್ರಿ ತೊಗೋತೀನಿ ಇಲ್ಲಿ, ಅದರ್ವೈಸ್ ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಟ್ರೇಡ್ಗೆ. ಆಲ್ಮೋಸ್ಟು ಇದು ರಿಜೆಕ್ಷನ್ ಥರನೇ ಆಗ್ತಾಯಿದೆ. ಇವತ್ತೆಲ್ಲ ಸ್ಕ್ಯಾಲ್ಪಿಂಗಲ್ಲೂ ಟಾರ್ಗೆಟ್ ಹಿಟ್ಟಾಗಿ ರಿಜೆಕ್ಷನ್ ಆಗ್ತಾಯಿದೆ. ಬೆಟರು ನಾವು ಜಾಸ್ತಿ ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಇವತ್ತು. ಓಕೆ, ಇದು ಫುಲ್ ರಿಜೆಕ್ಷನ್ ಆಗೋಯಿತು. ಎಂಟ್ರಿ ಇಲ್ಲ ಇದರಲ್ಲಿ. ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟು ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಪಿ ಸೈಡು ಇನ್ ದ ಮನಿನಲ್ಲಿ ಮತ್ತೆ ಇನ್ನೊಂದು ಎಂಟ್ರಿ 125 ಎಂಟ್ರಿ. ಓಕೆ, ಎಂಟ್ರಿ ಎಕ್ಸಿಕ್ಯೂಟ್ ಆಗಿದೆ ನಮ್ಮದು. ಸ್ಟಾಪ್ ಲಾಸ್ 10 ಪಾಯಿಂಟ್ಗಿಂತ ಜಾಸ್ತಿ ಬೇಡ. ಟಾರ್ಗೆಟು 142. ಟಾರ್ಗೆಟ್ ಡನ್ ಗೈಸ್. ಟ್ರಯಲ್ ಮಾಡಿ ಹಾಗೆ SLನ ರ್ಯಾಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಕ್ಯಾಂಡಲ್ ಕೂಡ ತುಂಬ ಹೆಲ್ದಿಯಾಗಿ ಕ್ಲೋಸ್ ಆಗ್ತಾ ಇದೆ. ನೆಕ್ಸ್ಟು 153. ಓಕೆ, 153 ಡನ್ ಗೈಸ್. ನೆಕ್ಸ್ಟ್ ಟಾರ್ಗೆಟು 170. 160 ರೀಚ್ ಆಗಿ ಮತ್ತೆ ವಿಕ್ ಬರ್ತಾ ಇದೆ. ಓಕೆ, ವೆಯ್ಟ್ ಮಾಡೋಣ ಈ ಕ್ಯಾಂಡಲ್ ಕ್ಲೋಸ್ಗೆ. ಇದೇ ಥರ ವಿಕ್ ಕೊಟ್ಟು ಕ್ಲೋಸ್ ಆದರೆ ನಾವು ಇದನ್ನು ಟ್ರೇಡ್ನ ಇಲ್ಲಿಗೆ ಬುಕ್ ಮಾಡೋಣ, ಅದರ್ವೈಸು ಹೋಲ್ಡ್ ಮಾಡೋಣ ಟಾರ್ಗೆಟ್ ತನಕ. ಓಕೆ, ಎಗೈನು 160 ನಿಯರ್ ಬಂದಿದೆ. ಇನ್ನು 10 ಪಾಯಿಂಟ್ಸ್ ಮೋರು. ಬುಕ್ ಮಾಡಿ ಟ್ರೇಡ್ನ. ಈ ಕ್ಯಾಂಡಲಲ್ಲೇ ಟಾರ್ಗೆಟು ಹಿಟ್ ಆಗೋ ಚಾನ್ಸಸ್ ಇದೆ. ಬ್ಯಾಕ್ ಟು ಬ್ಯಾಕು 160 ರಿಜೆಕ್ಷನ್ ಸಿಗ್ತಾಯಿದೆ ಗೈಸ್. ಆಲ್ರೆಡಿ 2 ಸಲ 160ನ ಹಿಟ್ ಮಾಡಿ ಬಂದಿದೆ ಕ್ಯಾಂಡಲು. ಫೈನಲಿ 160ನ ಬ್ರೇಕ್ ಆಗಿದೆ. ಸೊ ಈ ಕ್ಯಾಂಡಲ್ ಮೊಮೆಂಟಮಲ್ಲಿ ಚೆನ್ನಾಗಿ ಎಷ್ಟು ಪಾಯಿಂಟ್ ಸಿಗುತ್ತೆ ಅಷ್ಟು ಬುಕ್ ಮಾಡಿ, ಅದರ್ವೈಸ್ ಒಳ್ಳೆ ಮೂಮೆಂಟ್ ಬಂದರೆ ಟಾರ್ಗೆಟಲ್ಲೇ ಬುಕ್ ಮಾಡೋಣ. ಎಗೇನ್ ಸೇಮ್ ಲೆವೆಲಿಂದ ರಿಜೆಕ್ಷನ್ನು. ಇದು 4th ಟೈಮ್ಸು ಆ ಲೆವೆಲಿಂದ ರಿಜೆಕ್ಷನ್ ಸಿಕ್ಕಿರೋದು. ಸೊ ಇಲ್ಲಿ ಹೋಲ್ಡ್ ಮಾಡೋದು ಸ್ವಲ್ಪ ಟಫ್ ಅಂತ ಅನ್ನಿಸ್ತಾ ಇದೆ. ಓಕೆ, ಈ ಕ್ಯಾಂಡಲ್ಗೆ EMA ಸಪೋರ್ಟ್ ತೊಗೊಂಡು ಬಿಲ್ಡ್ ಆಗ್ತಾಯಿದೆ ಗ್ರೀನ್ ಕ್ಯಾಂಡಲು. ಇದ್ರ ಮೊಮೆಂಟಮಲ್ಲಿ ಟಾರ್ಗೆಟ್ ಸಿಕ್ಕಿದ್ರೆ ಟಾರ್ಗೆಟ್ ಕ್ಲೋಸ್ ಮಾಡಿ, ಇಲ್ಲಾಂದರೆ ಎಷ್ಟು ಪಾಯಿಂಟ್ ಅಷ್ಟು ಸಿಗುತ್ತೆ ತೊಗೊಂಡು ಟ್ರೇಡ್ನ ಕ್ಲೋಸ್ ಮಾಡಿ. ಓಕೆ ಗೈಸ್, ಫೈನಲಿ ಮೂವ್ 167. ಅಗೇನ್ ವೀಕ್ ಕೊಟ್ಟು ಡೌನ್ ಬರ್ತಾ ಇದೆ. ಸೊ ನಾನು ಈ ಟ್ರೇಡ್ನ ಇಲ್ಲಿಗೆ ಬುಕ್ ಮಾಡ್ತೀನಿ. ಓಕೆ, 164 ನಿಯರು ಬುಕ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಟ್ರೇಡಲ್ಲಿ ಸಿಗೋಣ. ಇವತ್ತು ಬ್ಯಾಕ್ ಟು ಬ್ಯಾಕ್ ಆಲ್ಮೋಸ್ಟು ಒಂದು 5 ಟ್ರೇಡ್ಸು ಪ್ರಾಫಿಟಲ್ಲೇ ಬುಕ್ ಮಾಡಿದ್ದೀವಿ. ಒಂದು 3 10 ಪಾಯಿಂಟ್ ಸ್ಕ್ಯಾಲ್ಪು, 2 ಬಿಗ್ ಟಾರ್ಗೆಟು ಬುಕ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಟ್ರೇಡಲ್ಲಿ ಸಿಗೋಣ. ಬಾಯ್.